ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ನೀ ಬಂದೆ ಭಾಗ 35. ಈಗ ಜ್ವರ ಇಲ್ಲ, ನಾನು ಬರೋದು ಗೊತ್ತಾಗಿ ಹೆದರಿ ಓಡಿ ಹೋಯ್ತು ಅನಿಸುತ್ತೆ. ನೀನು ಹಣೆ ಮೇಲಿಂದ ಕೈ ತೆಗಿಬೇಡ, ನನಗೆ ತುಂಬ ಹಿತವಾಗಿದೆ. ಮತ್ತೆ ಆಫೀಸ್ಗೆ ಹೋಗಬೇಕಾ ಪ್ರಶ್ನಿಸಿದಳು ಅವನನ್ನು. ನಾನೀಗ ನನ್ನ ಹೆಂಡ್ತಿನ ಕರ್ಕೊಂಡು ಹೋಗೋಕೆ ಅಂತ ಬಂದೆ. ಹಾಫ್ ಡೇ ಲೀವ್ ಹಾಕಿ ಹಸ್ಬೆಂಡ್ ಡ್ಯೂಟಿ ಮಾಡಬೇಕು ಅಂತಿದ್ದೀನಿ. ಸಿದ್ಧಾಂತ್ ಮೊದಲೇ ಹೇಳಿದಂತೆ ಸನಿಹಾಗೊಂದು ಸಂದೇಶ ಕಳಿಸಿಯೇ ಬಂದಿದ್ದ. ಆದರೆ ನಿದ್ದೆ ಮಾಡುತ್ತಿದ್ದ ಅವಳಿಗೆ ಅದು ಗೊತ್ತಾಗಲಿಲ್ಲ. ಸಿದ್ಧಾಂತ್ ಅವರ ಆತಿಥ್ಯವನ್ನು ಅಪೇಕ್ಷಿಸುತ್ತಿಲ್ಲ. ಸುಲೋಚನಾ ಅವರು ಮೌನವಾಗಿ ನಿಂತು ಸಿದ್ಧಾಂತ್ನ ನೋಡುವುದರಲ್ಲಿ ಮಗ್ನರಾಗಿ ಬಿಟ್ಟಿದ್ದರು. ಹಿಂದಿನ ದಿನ ಮಗಳು ಅವನಲ್ಲಿ ಜಗಳ ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳಿದ್ದಳಲ್ಲ, ಅದಕ್ಕಾಗಿ ಬಂದಿದ್ದಾನ. ಈಗ ಮನೆಯಲ್ಲಿ ತಾವಿಬ್ಬರು ಹೆಣ್ಣು ಮಕ್ಕಳು ಮಾತ್ರ ಇರುವುದು. ಇದುವರೆಗೂ ಸಿದ್ಧಾಂತನಿಂದ ಅವರಿಗೆ ಯಾವುದೇ ರೀತಿ ತೊಂದರೆಯೂ ಆಗಿರಲಿಲ್ಲ. ಆದರೂ ಭಯವಾಗುತ್ತಿತ್ತು. ಅವನನ್ನು ಈಗ ಮನೆಯೊಳಗೆ ಬಿಟ್ಟರೆ ತಾವು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಳ್ಳುವುದು ಖಂಡಿತ. ಈ ಹುಡುಗ ತುಂಬ ಧೈರ್ಯವಂತ. ತಮ್ಮ ಪತಿ ಅಷ್ಟು ಹೇಳಿದ ಮೇಲೂ, ಅವಮಾನ ಮಾಡಿದ ಮೇಲೂ ಮನೆ ಮುಂದೆ ಬಂದು ನಿಂತಿದ್ದಾನೆ ಎಂದರೆ ಅವನು ಅವರನ್ನೆಂದು ಅತ್ತೆ ಎಂದು ಕರೆದಿರಲಿಲ್ಲ. ಇಂದು ಕೂಡ ಅಷ್ಟೇ. ಮೇಡಮ್, ನನ್ನ ಹೆಂಡ್ತಿಗೆ ಆರೋಗ್ಯ ಸರಿಯಿಲ್ಲ ಅಂತ ಕೇಳಲ್ಪಟ್ಟೆ. ಹುಷಾರಿಲ್ಲದೆ ಇರೋ ಹೆಂಡ್ತಿನ ಬೇರೆಯವರ ಮನೆಯಲ್ಲಿ ಬಿಡೋಕೆ ನನಗೆ ಇಷ್ಟ ಇಲ್ಲ. ಅವಳನ್ನು ಈಗ ಕರ್ಕೊಂಡು ಹೋಗೋಣ ಅಂತಾನೆ ಬಂದೆ. ನನ್ನ ಹೆಂಡ್ತಿ ಎಲ್ಲಿದ್ದಾಳೆ? ದಯವಿಟ್ಟು ಸ್ವಲ್ಪ ಜಾಗ ಬಿಡ್ತೀರಾ? ನಾನು ಅವಳನ್ನು ನೋಡಬೇಕು. ಅವನು ಅವರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಿರಲಿಲ್ಲ. ಬದಲಾಗಿ ತನ್ನ ಹಕ್ಕು ಚಲಾಯಿಸಲೇ ಬಂದಿದ್ದ. ಹಾಗೆ ಹೇಳುವಾಗ ಅವನಿಗೆ ಯಾವ ಅಳುಕು ಇದ್ದಂತೆ ಅವರಿಗೆ ಕಾಣಿಸಲಿಲ್ಲ. ಅವಳಿಗೆ ಜ್ವರ ಬರುತ್ತಿರುವ ವಿಷಯ ಯಾರು ತಿಳಿಸಿದ್ದು ಎಂದು ಕೇಳಲು ಕೂಡ ಸುಲೋಚನಾ ಅವರಿಗೆ ಸಾಧ್ಯವಾಗಲಿಲ್ಲ. ಅವರ ಮುಖದಲ್ಲಿರುವ ಪ್ರಶ್ನಾರ್ಥಕ ಭಾವವನ್ನು ಅರಿತ ಸಿದ್ಧಾಂತ್ ಉತ್ತರವಿತ್ತ. ನೀವಾಗ ಡಾಕ್ಟರ್ ಕವಿತಾ ಅವರ ಕ್ಲಿನಿಕ್ಗೆ ಹೋಗಿದ್ರಲ್ಲ, ಅವರು ನನ್ನ ಫ್ರೆಂಡ್ನ ಅಕ್ಕ. ಅವರಾಗ ಕಾಲ್ ಮಾಡಿ ನನ್ನ ಹತ್ರ ಹೇಳಿದ್ರು, ನಿನ್ನ ಮಿಸೆಸ್ಗೆ ಜ್ವರ ಬರ್ತಾ ಇದೆ ಅಂತ. ವಿಷಯ ಗೊತ್ತಾಗುತ್ತಲೇ ಸನಿಹಾನ ಮೀಟ್ ಮಾಡಲೇಬೇಕು ಅಂತ ಬಂದಿದ್ದು. ಆಗ ಸುಲೋಚನಾ ಅವರಿಗೆ ಪತಿ ಹೇಳಿದ್ದು ನೆನಪಾಯಿತು. ಸಿದ್ಧಾಂತ್ ಬಂದರೆ ಯಾವುದೇ ಕಾರಣಕ್ಕೂ ಮನೆಯೊಳಗೆ ಸೇರಿಸಬೇಡ. ನಾನು ಹೀಗೆ ಹೇಳೋಕೆ ಪ್ರಬಲವಾದ ಕಾರಣ ಇದೆ. ಅವನಿಗೆ ಜಯಂತಿ ಅನ್ನೋ ಹೆಂಗಸಿನ ಜೊತೆ ಸಂಬಂಧವಿದೆ. ಅವನು ಅವಳ ಜೊತೆಗಿದ್ದಾಗ ಅವಳು ವಿಡಿಯೋ ಮಾಡಿ ಇಟ್ಕೊಂಡಿದ್ದಾಳೆ. ಅದನ್ನೇ ಪೆನ್ ಡ್ರೈವಲ್ಲಿ ಹಾಕಿ ಸಾನು ಕೈಯಲ್ಲಿ ಕೊಟ್ಟಿದ್ದೀನಿ. ಅದೇ ಕಾರಣಕ್ಕಾಗಿ ಇವತ್ತು ಅವಳು ಅವನ ಮನೆಗೆ ಹೋಗಿ ಅವನ ಬೆವರಿಳಿಸಿ ಬರ್ತಾಳೆ. ಒಂದು ವೇಳೆ ಯಾವಾಗಲಾದರೂ ಅವನು ಈ ಮನೆಯೊಳಗೆ ಬರೋಕೆ ಅಥವಾ ಸಾನು ಅವನ ಹೆಂಡ್ತಿ ಅಂತ ಅಧಿಕಾರ ಚಲಾಯಿಸೋಕೆ ಬಂದರೆ ಬೇರೆ ಹೆಣ್ಣಿನ ಜೊತೆ ಸಂಬಂಧ ಇರೋ ನಿನ್ನ ಜೊತೆ ನನ್ನ ಮಗಳನ್ನು ಕಳುಹಿಸುವುದಿಲ್ಲ. ಅಂತಹ ವ್ಯಕ್ತಿಗೆ ಈ ಮನೆಯೊಳಗೆ ಬರೋ ಅರ್ಹತೆ ಇಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿ ಅವನನ್ನು ಕಳಿಸು ಎಂದು ಹಿಂದಿನ ದಿನ ರಾಜಶೇಖರ್ ಅವರು ಪತ್ನಿಗೆ ಹೇಳಿದ್ದರು. ಅದನ್ನು ನೆನಪಿಸಿಕೊಂಡು ಸುಲೋಚನಾ ಅವರು ಮೋಸಗಾರ, ವಂಚಕ ಮತ್ತು ಬೇರೆ ಹೆಂಗಸಿನ ಜೊತೆ ಸಂಬಂಧ ಇರುವ ನಿಂಗೆ ಈ ಮನೆಯೊಳಗೆ ಬರುವ ಅರ್ಹತೆ ಇಲ್ಲ. ನೀನಿಲ್ಲಿಂದ ಹೊರಟು ಹೋಗು ಎಂದು ಹೇಳಿದರು. ಸುಲೋಚನಾ ಅವರ ಮಾತು ಕೇಳಿ ಸಿದ್ಧಾಂತ್ಗೆ ನಗು ತಡೆಯಲಾಗಲಿಲ್ಲ. ಅವನು ಜೋರಾಗಿ ನಕ್ಕು ಬಿಟ್ಟ. ಸುಲೋಚನಾ ಅವನು ಅವಮಾನದಿಂದ ಹಾಗೆ ತಿರುಗಿ ಹೋಗಬಹುದು ಎಂದು ಅಂದುಕೊಂಡಿದ್ದರು. ಆದರೆ ಸಿದ್ಧಾಂತ್ ನಿಂತಲ್ಲಿಂದ ಒಂದಿಂಚೂ ಕದಲಲಿಲ್ಲ. ಇಷ್ಟು ಹೊತ್ತು ಸಂಯಮದಿಂದಲೇ ಇದ್ದ ಸಿದ್ಧಾಂತ್ ಆದರೆ ಈಗ ಅವರ ಮಾತು ಕೇಳಿ ಅವನ ಪಿತ್ತ ನೆತ್ತಿಗೇರಿ ಬಿಟ್ಟಿತ್ತು. ಆದರೆ ತನ್ನ ಸಿಟ್ಟನ್ನು ಅವರ ಮುಂದೆ ಪ್ರದರ್ಶಿಸಲು ಹೋಗಲಿಲ್ಲ. ಅವನು ಇಲ್ಲಿಗೆ ಬಂದ ಮುಖ್ಯ ಉದ್ದೇಶ ಅವನ ಪತ್ನಿಯನ್ನು ನೋಡಲು. ಆ ಕೆಲಸವಾಗದೆ ಇಂದು ಇಲ್ಲಿಂದ ಕದಲುವುದಿಲ್ಲ ಎಂದು ದೃಢವಾಗಿ ನಿರ್ಧಾರ ಮಾಡಿಕೊಂಡೇ ಬಂದು ಬಿಟ್ಟಿದ್ದ. ಮೇಡಮ್, ಹಾಗಿದ್ರೆ ಮೊದಲು ನಿಮ್ಮ ಪತಿಯಾದ ರಾಜಶೇಖರ್ ಅವರಿಗೆ ಈ ಮನೆ ಒಳಗೆ ಬರೋ ಅರ್ಹತೆ ಇಲ್ಲ. ಅವರು ಬಂದಾಗ ನಿಮಗೆ ಈ ಮನೆಯೊಳಗೆ ಎಂಟ್ರಿ ಇಲ್ಲ ಅಂತ ಹೇಳಿ ಕಳುಹಿಸಿ. ಮೇಡಮ್, ನಾನು ಯಾವತ್ತೂ ನಿಮ್ಮ ಮಗಳಿಗೆ ಅನ್ಯಾಯ ಮಾಡಿಲ್ಲ, ಮುಂದೆ ಮಾಡುವುದೂ ಇಲ್ಲ. ನಾನು ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಇದೇ ಮಾತನ್ನು ನಿಮ್ಮ ಹಸ್ಬೆಂಡ್ ನಿಮಗೆ ಹೇಳೋಕೆ ಸಾಧ್ಯನಾ? ಸಾಧ್ಯ ಅಂತ ಒಂದು ವೇಳೆ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆಯಷ್ಟೇ. ಹಾಗೆ ಹೇಳುವಾಗಲೂ ಅವನ ಮುಖದಲ್ಲಿದ್ದ ಮಂದಹಾಸ ಹಾಗೆಯೇ ಇತ್ತು. ಸುಲೋಚನಾ ಅವರಿಗೆ ಏನೂ ಅರ್ಥವಾಗಲಿಲ್ಲ. ಸಿದ್ಧಾಂತ್ ಹೇಳುವಾಗ ಅವನ ಕಣ್ಣಲ್ಲಿದ್ದ ಪ್ರಖರತೆ, ಮಾತಿನಲ್ಲಿದ್ದ ಧೈರ್ಯ, ಅವನು ಸತ್ಯವನ್ನೇ ಹೇಳುತ್ತಾನೆ ಎಂದು ಸ್ಪಷ್ಟವಾಗಿ ಅರಿವಾಗಿತ್ತು ಸುಲೋಚನಾಗೆ. ಯಾಕೆ ಮೇಡಮ್, ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ತಾ ಇಲ್ವಾ? ನೀವು ಹೀಗೆ ಮನೆಯೊಳಗೆ ಕೂತಿದ್ರೆ ನಿಮಗೆ ಏನೂ ಅರ್ಥ ಆಗಲ್ಲ. ಸ್ವಲ್ಪ ಮನೆಯಿಂದ ಹೊರಗೆ ಬಂದು ಹೊರ ಪ್ರಪಂಚ ಹೇಗಿದೆ ಅಂತ ನೋಡಬೇಕು. ಆಗ ಎಲ್ಲ ಅರ್ಥ ಆಗುತ್ತೆ. ಒಂದು ವೇಳೆ ಆಗಲೂ ನಿಮಗೆ ಏನೂ ಅರ್ಥ ಆಗಲಿಲ್ಲ ಅಂದರೆ ನನ್ನಂಥವರು ಹೇಳೋದನ್ನು ಕೇಳಿಸಿಕೊಳ್ಳಿ. ಆಗ ನಿಮಗೆ ಎಲ್ಲವೂ ಸರಿಯಾಗಿ ಅರ್ಥ ಆಗುತ್ತೆ. ಅವನ ಒಗಟಿನಂತಹ ಮಾತು ಈಗಲೂ ಸುಲೋಚನಾಗೆ ಅರ್ಥವಾಗಲಿಲ್ಲ. ನಿಮ್ಮ ಯಜಮಾನರು, ಅದೇ ರಾಜಶೇಖರ್, ಇತ್ತೀಚೆಗೆ RK ಎಂಟರ್ಪ್ರೈಸಸ್ನಿಂದ ಒಂದು ಹೊಸ ಫ್ರಿಡ್ಜ್ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅದು ನಿಮ್ಮ ಮನೆಗೆ ಬಂದಿದೆಯಾ? ಅಥವಾ ಅದೇನೋ ಇವಾಗ ಹೇಳಿದ್ರಲ್ಲ, ಇನ್ನೊಂದು ಹೆಣ್ಣಿನ ಜೊತೆ ಸಂಬಂಧ ಅಂತ, ಅಲ್ಲಿಗೇನಾದರೂ ಹೋಗಿದ್ಯಾ ಅಂತ. ಈಗ ಸುಲೋಚನಾ ಅವರಿಗೆ
ಸ್ವಲ್ಪ ಸ್ವಲ್ಪ ಅರ್ಥವಾಗತೊಡಗಿತು. ಸಿದ್ಧಾಂತ್ ಎಲ್ಲ ವಿಷಯಗಳನ್ನು ತಿಳಿದುಕೊಂಡೇ ತನ್ನ ಮುಂದೆ ಬಂದು ಪ್ರಶ್ನಿಸುತ್ತಿದ್ದಾನೆ ಎಂದು ಅರ್ಥವಾಯಿತು. ಇದುವರೆಗೆ ಗಂಡನ ಬಗ್ಗೆ 2-3 ಬಾರಿ ಒಡಕು ಮಾತುಗಳು ಕೇಳಿಸಿದಾಗ ಸುಲೋಚನಾ ಅವರು ರಾಜಶೇಖರ್ ಅವರನ್ನು ಪ್ರಶ್ನಿಸಿದ್ದರು. ಆದರೆ ಅದಕ್ಕೆ ಸರಿಯಾದ ಸಾಕ್ಷಿಗಳು ಯಾವುವೂ ಸಿಕ್ಕಿರಲಿಲ್ಲವಲ್ಲ. ಆದ್ದರಿಂದ ರಾಜಶೇಖರ್ ಅವರು ಪತ್ನಿಯನ್ನು ಬೈದು ಅವರ ಬಾಯಿ ಮುಚ್ಚಿಸಿಬಿಟ್ಟಿದ್ದರು. ಸುಲೋಚನಾ ಅವರಿಗೆ ಪತಿಯ ವಿರುದ್ಧ ಹೋಗುವ ಧೈರ್ಯವೂ ಇರಲಿಲ್ಲವಲ್ಲ. ಮೇಡಮ್, ನಿಮಗೆ ಧೈರ್ಯ ಇದ್ದರೆ ರಜನಿ ಅಂದರೆ ಯಾರು, ಅವರಿಗೂ ನಿಮ್ಮನೆಯವರಿಗೂ ಏನು ಸಂಬಂಧ ಅಂತ ಕೇಳಿ ತಿಳಿದುಕೊಳ್ಳಿ. ಆಗ ನಿಮಗೆ ಎಲ್ಲನೂ ಗೊತ್ತಾಗುತ್ತೆ. ಈ ಪ್ರಶ್ನೆನ ರಾಜಶೇಖರ್ ಅವರಿಗೆ ಕೇಳಿದರೆ ನಿಮಗೆ ಸತ್ಯ ಗೊತ್ತಾಗುತ್ತೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಬೇರೆಯವರ ಮೂಲಕ ತಿಳಿಯೋಕೆ ಪ್ರಯತ್ನಪಡಿ. ಆಗ ಯಾರು ಮೋಸಗಾರರು, ಯಾರು ವಂಚಕರು ಎಂದು ಗೊತ್ತಾಗುತ್ತೆ. ಮಾತ್ರ ಅಲ್ಲ, ನಿಮಗೆ ಆಗ್ತಿರೋ ಅನ್ಯಾಯ ಏನು ಅಂತ ನಿಮಗೆ ತಿಳಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವನು ಅಷ್ಟು ಹೇಳುತ್ತಲೇ ಅವರು ಸರಿದು ಅವನಿಗೆ ಒಳಬರಲು ಜಾಗ ಮಾಡಿಕೊಟ್ಟರು. ಪತಿ ಹೇಳುವುದೇ ವೇದವಾಕ್ಯ ಎಂದು ಅವರನ್ನು ಅನುಸರಿಸಿಕೊಂಡು ಹೋಗಿದ್ದು ತಮ್ಮದೇ ತಪ್ಪು ಎಂದು ಅರಿವಾಯಿತು ಸುಲೋಚನಾಗೆ. ಆದರೆ ಈಗಲೂ ಅವರಿಗೆ ತಮಗಾಗುತ್ತಿರುವ ಅನ್ಯಾಯದ ವಿರುದ್ಧ ಪತಿಯ ಬಳಿ ಪ್ರಶ್ನಿಸುವ ಧೈರ್ಯ ಇರಲಿಲ್ಲ. ಆದರೆ ಸಿದ್ಧಾಂತ್ನಿಂದ ವಿಷಯ ತಿಳಿಯುವ ಕುತೂಹಲವಂತೂ ಇದ್ದೇ ಇತ್ತು. ಸ್ವಭಾವತಃ ಸುಲೋಚನಾ ಅವರು ಸಾಧ್ವಿ ಮಹಿಳೆ. ಸ್ವಭಾವತಃ ಅವರು ಕೆಟ್ಟವರಲ್ಲ. ಅವನು ಮನೆ ಒಳಗೆ ಬರುತ್ತಲೇ ಫಸ್ಟ್ ಫ್ಲೋರ್ನಲ್ಲಿ ಎಡಕ್ಕೆ ಮೊದಲನೆಯ ರೂಮ್ ಸಾನುದು ಎಂದು ಹೇಳಿದರು ಸುಲೋಚನಾ. ಸಿದ್ಧಾಂತ್ಗೆ ಬೇಕಿದ್ದ ಮಾಹಿತಿ ಸಿಕ್ಕಿತ್ತಲ್ಲ. ಅವನು ಮತ್ತೆ 1 ನಿಮಿಷವೂ ವ್ಯರ್ಥ ಮಾಡದೆ ಸೀದಾ ಅವಳ ರೂಮ್ನತ್ತ ಹೊರಟಿದ್ದ. ಅಷ್ಟರಲ್ಲಿ ಹೊರಗೆ ರಾಜಶೇಖರ್ ಅವರ ಕಾರು ಬಂದು ನಿಂತಿತ್ತು. ಆ ಶಬ್ದ ಕೇಳುತ್ತಲೇ ಸುಲೋಚನಾ ಅವರ ಮೈ ಭಯದಿಂದ ನಡುಗಲಾರಂಭಿಸಿತ್ತು. ದಯವಿಟ್ಟು ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಆದಷ್ಟು ಬೇಗ ಸಾನು ರೂಮ್ ಒಳಗೆ ಹೋಗಿ ಲಾಕ್ ಮಾಡ್ಕೊಂಡ್ಬಿಡಿ. ಇಲ್ಲಾಂದರೆ ನನಗೆ ತೊಂದರೆ ಆಗುತ್ತೆ. ಅವರ ಮುಖದಲ್ಲಿದ್ದ ದೈನ್ಯತೆಯನ್ನರಿತ ಸಿದ್ಧಾಂತ್, ಮೇಡಮ್, ನಾವ್ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ಭಯಪಡುವ ಅವಶ್ಯಕತೆಯೇ ಇಲ್ಲ. ನನ್ನಿಂದ ನಿಮಗೆ ತೊಂದರೆ ಆಗುತ್ತೆ ಅಂದರೆ ನಾನು ಆ ಬಗ್ಗೆ ಯೋಚನೆ ಮಾಡ್ತೀನಿ. ಅವರಿಗೆ ಧೈರ್ಯ ನೀಡಲೆಂಬಂತೆ ಹೇಳಿ ಅವರು ಹೇಳಿದ ರೂಮ್ನತ್ತ ಹೆಜ್ಜೆ ಹಾಕತೊಡಗಿದ ಸಿದ್ಧಾಂತ್. ಅವನಿಗೂ ಮೊದಲು ಅವನು ಬಂದ ಉದ್ದೇಶ ಈಡೇರಬೇಕಾಗಿತ್ತು. ಸನಿಹಾಳ ರೂಮು ತೆರೆದಿತ್ತು. ಸಿದ್ಧಾಂತ್ ರೂಮ್ ಒಳಗೆ ಪ್ರವೇಶಿಸಿ ಡೋರ್ ಕ್ಲೋಸ್ ಮಾಡುತ್ತಿದ್ದಂತೆಯೇ ಮಲಗಿದ್ದ ಸನಿಹಾ, ಯಾರಪ್ಪ ಇಷ್ಟು ಹೊತ್ತಲ್ಲಿ ನನ್ನ ರೂಮ್ ಒಳಗೆ ಬಂದು ಡೋರ್ ಲಾಕ್ ಮಾಡುತ್ತಿರುವವರು ಎಂದು ಕುತೂಹಲ ತಡೆಯಲಾರದೆ ನೋಡಿದಳು. ಅವನನ್ನಲ್ಲಿ ನೋಡುತ್ತಲೇ ಅವಳ ಕಣ್ಣುಗಳು ಅರಳಿದ್ದವು. ವಾಟ್ ಎ ಸರ್ಪ್ರೈಸ್ ಸಿದ್ಧಾಂತ್, ನಾನು ಕನಸು ಕಾಣ್ತಿಲ್ಲ ತಾನೇ ಎನ್ನುತ್ತಾ ತನ್ನ ಕಣ್ಣನ್ನು ಉಜ್ಜಿ ಮತ್ತೆ ಕಣ್ಣೊಡೆದು ನೋಡಿದಳು. ಇಲ್ಲ ಮೇಡಮ್, ಇದು ಕನಸಲ್ಲ, ನನಸು. ನಾನಾಗಲೇ ಮೆಸೇಜ್ ಕೂಡ ಕಳಿಸಿದ್ದೀನಿ, ತಾವು ನೋಡಿಲ್ಲ ಅನಿಸುತ್ತೆ ಎಂದು ನಾಟಕೀಯವಾಗಿ ಹೇಳಿದ. ಅವನನ್ನು ಅಲ್ಲಿ ಕಾಣುತ್ತಲೇ ಅವಳ ಮುಖ ಅರಳಿತು. ಅವನಿಗೂ ಅವಳನ್ನು ಕಂಡು ಮನಸ್ಸು ತಂಪಾಗಿತ್ತು. ಒಂದು ಕ್ಷಣ ಇಬ್ಬರು ಒಬ್ಬರನ್ನೊಬ್ಬರು ನೋಡುವುದರಲ್ಲಿ ಮಗ್ನರಾಗಿ ಬಿಟ್ಟಿದ್ದರು. ಇಬ್ಬರ ಕಣ್ಣುಗಳು ಒಂದಾಗಿದ್ದವು. ಬಾಯಿ ಹೇಳಲಾರದ 100 ಮಾತುಗಳನ್ನು ಅವರಿಬ್ಬರ ಕಣ್ಣುಗಳೇ ಮಾತಾಡಿಕೊಳ್ಳುತ್ತಿದ್ದವು. ಕನಸಲ್ಲ ಅಂತ ನಾನು ನಂಬೇಕಾದ್ರೆ ನೀನು ನನ್ನ ಹತ್ತಿರ ಬಂದು ನನ್ನ ಟಚ್ ಮಾಡು, ಆಗ ಒಪ್ಕೋತೀನಿ, ಸನಿಹಾ ಅವನಲ್ಲಿ ಹೇಳಿದಳು. ಹೊರಗಿನಿಂದ ಬಂದಿದ್ದೀನಿ ಸಾನು, ಮೊದಲು ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಅದರ ಮೊದಲು ನಿನ್ನ ಬಗ್ಗೆ ಹೇಳು. ನೀನೀಗ ಹೇಗಿದ್ದೀಯಾ ಸಾನು? ಜ್ವರ ಬಿಟ್ಟಿದೆಯಾ? ನಿದ್ದೆ ಆಯ್ತಾ? ಹಸಿವಾಗ್ತಿದೆಯಾ? ಊಟ ಮಾಡ್ತೀಯಾ ಎಂದು ಕೇಳುತ್ತಾ ಅಲ್ಲೇ ಇದ್ದ ವಾಶ್ ಬೇಸಿನ್ನಲ್ಲಿ ಕೈ ತೊಳೆದು ಅಲ್ಲಿದ್ದ ಟವೆಲ್ ಬಳಸುವ ಮೊದಲು, ಸಾನು, ಈ ಟವೆಲ್ನ ನಾನು ಯೂಸ್ ಮಾಡಿದರೆ ನಿನ್ನ ಅಭ್ಯಂತರ ಏನೂ ಇಲ್ಲ ತಾನೇ ಎಂದು ಕೇಳಿದ. ಮೊದಲು ಟವೆಲಲ್ಲಿ ಕೈ ಒರೆಸ್ಕೋ. ಅದೆಲ್ಲ ಕೇಳಬೇಕು ಅಂತಾನೇ ಇಲ್ಲ. ನಾನು ಅಲ್ಲಿ ಬಂದಾಗ ನಿನ್ನ ಹತ್ರ ಅದನ್ನೆಲ್ಲ ಕೇಳ್ತೀನಾ? ಹಾಗೆ ನೀನು ಕೂಡ ಕೇಳುವ ಅವಶ್ಯಕತೆಯೇ ಇಲ್ಲ. ಅಬ್ಬಾ, ಪ್ರಶ್ನೆಗಳ ಸುರಿಮಳೆನೇ ಸುರಿಸಿಬಿಟ್ಟಿಯಲ್ಲ. ಈಗ ಒಂದೊಂದಾಗಿ ಉತ್ತರ ಹೇಳ್ತಾ ಬರ್ತೀನಿ. ನಾನೀಗ ಆರಾಮಾಗಿ ಬಿಟ್ಟಿದ್ದೀನಿ. ಜ್ವರ ಬಿಟ್ಟಿದೆ. ಔಷಧಿ ತಗೊಂಡ್ಮೇಲೆ ಒಳ್ಳೆ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಊಟ ಮಾಡಬೇಕು. ನೀನು ಆಫೀಸಿಂದ ನೇರವಾಗಿ ಬರ್ತಾ ಇದ್ದೀಯಾ? ನಿಂಗೆ ಊಟ ಆಗಿಲ್ಲ ಅಂತ ನಿನ್ನ ಮುಖಾನೇ ಹೇಳ್ತಾ ಇದೆ. ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕ್ವಶ್ಚನ್ ಏನಂದರೆ, ನಿನ್ನ ಮನೆಯೊಳಗೆ ಬಿಟ್ರಾ ಅಮ್ಮ? ಅವಳು ಕೊನೆಯ ಪ್ರಶ್ನೆಯನ್ನು ಅತ್ಯಾಶ್ಚರ್ಯದಿಂದ ಕೇಳಿದ್ದಳು. ಹೌದು ಸಾನು, ಆಫೀಸ್ನಿಂದಲೇ ಬರ್ತಾ ಇರೋದು. ನಿಮ್ಮಮ್ಮ ಅಷ್ಟು ಸುಲಭವಾಗಿ ಮನೆಯೊಳಗೆ ಬಿಡಲಿಲ್ಲ. ಆ ಫ್ರಿಡ್ಜ್ ವಿಚಾರ ನಿಮ್ಮ ಅಮ್ಮನ ಮುಂದೆ ಪ್ರಸ್ತಾಪ ಮಾಡಿದ ತಕ್ಷಣವೇ ನನಗೆ ಒಳಗೆ ಬರೋಕೆ ಅನುಮತಿ ಸಿಕ್ತು. ಅವನು ಅವಳ ಹಣೆ ಮತ್ತು ಅವಳಿಗೀಗ ಜ್ವರ ಇರಲಿಲ್ಲ. ಅವನ ಸ್ಪರ್ಶ ಅವಳಿಗೆ ಹಿತವಾಗಿತ್ತು. ಈಗ ಜ್ವರ ಇಲ್ಲ. ನಾನು ಬರೋದು ಗೊತ್ತಾಗಿ ಹೆದರಿ ಓಡಿ ಹೋಯಿತು ಅನಿಸುತ್ತೆ. ಅವನು ನಕ್ಕು ಹೇಳಿದ. ನೀನು ಹಣೆ ಮೇಲಿಂದ ಕೈ ತೆಗಿಬೇಡ. ನನಗೆ ತುಂಬ ಹಿತವಾಗಿದೆ. ಮತ್ತೆ ಆಫೀಸ್ಗೆ ಹೋಗಬೇಕಾ? ಅವನು ತನ್ನನ್ನು ನೋಡಿ ಮಾತಾಡಿಸಿ ಹೋಗಲೆಂದು ಬಂದಿರಬಹುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ತನ್ನನ್ನು ಬಿಟ್ಟು ಹೋಗಬಹುದು ಎಂಬ ಬೇಸರದಿಂದ ಕೇಳಿದ್ದಳು ಸನಿಹಾ. ಅವಳ ಮುಖದಲ್ಲಿದ್ದ ಬೇಸರವನ್ನು ಅರ್ಥ ಮಾಡಿಕೊಂಡ ಸಿದ್ಧಾಂತ್ ತಾನು ಬಂದ ಉದ್ದೇಶವನ್ನು ಅವಳಿಗೆ ತಿಳಿಸಿದ. ನಾನೀಗ ನನ್ನ ಹೆಂಡತಿನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದವನು. ಹಾಫ್ ಡೇ ಲೀವ್ ಹಾಕಿ
ಹಸ್ಬೆಂಡ್ ಡ್ಯೂಟಿ ಮಾಡಬೇಕು ಅಂತ ಇದ್ದೀನಿ. ಅದಕ್ಕಾಗಿಯೇ ನೀನು ಬರೋದು ಬೇಡ ಅಂತ ಅಷ್ಟು ಹೇಳಿದ್ರು. ನಿಂಗೆ ಈ ಮನೆಯೊಳಗೆ ಎಂಟ್ರಿ ಇಲ್ಲ ಅಂತ ನಿಮ್ಮಮ್ಮ ಹೇಳಿದ್ರು ಇಲ್ಲಿ ತನಕ ಬಂದಿರೋದು. ಬಳಿಕ ಆಗ ಅವಳ ತಾಯಿಯೊಂದಿಗೆ ನಡೆದ ಸಂಭಾಷಣೆಯನ್ನು ವಿವರಿಸಿದ ಸಿದ್ಧಾಂತ್. ನೀನು ಆಗ ಫ್ರಿಜ್ ವಿಷಯ ತೆಗೆದೆಯಲ್ಲ, ಆ ಫ್ರಿಜ್ ಯಾರಿಗೆ ಕೊಟ್ಟಿದ್ದು ಮತ್ತೆ ಯಾಕಾಗಿ? ಎಲ್ಲ ವಿಷಯ ಗೊತ್ತಾಯ್ತಾ? ಅವನಲ್ಲಿ ಪ್ರಶ್ನಿಸಿದಳು. ಹಾಂ ಗೊತ್ತಾಯಿತು. ನಿಮ್ಮ ಶೋರೂಮ್ನಲ್ಲಿ ಅಕೌಂಟೆಂಟ್ ಕೆಲಸ ಮಾಡ್ತಿರೋ ರಜನಿ ಅನ್ನೋರಿಗೆ ಆ ಫ್ರಿಜ್ ಕೊಟ್ಟಿರೋದು. ಬಳಿಕ ಶ್ಯಾಮ್ ಮೂಲಕ ಗೊತ್ತಾದ ವಿಷಯವನ್ನು ಸಿದ್ಧಾಂತ್ ಅವಳಿಗೆ ವಿವರಿಸಿದ. ಅವಳ ಪಕ್ಕದಲ್ಲಿ ಕುಳಿತ ಸಿದ್ಧಾಂತ್. ಅವನು ಪಕ್ಕದಲ್ಲಿ ಕುಳಿತ ತಕ್ಷಣವೇ ಅವನ ಮಡಿಲಲ್ಲಿ ತಲೆಯಿಟ್ಟು ಕಣ್ಮುಚ್ಚಿ ಮಲಗಿದಳು ಸನಿಹಾ. ಇತ್ತ ಸಿದ್ಧಾಂತ್ ಸನಿಹಾಳ ರೂಮ್ನ ಒಳ ಪ್ರವೇಶಿಸುತ್ತಿದ್ದಂತೆಯೇ ಮನೆಯ ಬಾಗಿಲು ತೆರೆದಿದ್ದರು ಸುಲೋಚನಾ. ಮನೆಗೆ ಬಂದ ರಾಜಶೇಖರ್ ಅವರು ಒಳಗೆ ಬರುತ್ತಲೇ, ಸಾನು ಈಗ ಹೇಗಿದ್ದಾಳೆ? ನಾನು ಮೊದಲು ಅವಳನ್ನು ನೋಡಿ ಮಾತಾಡಿಸಿಕೊಂಡು ಬರ್ತೀನಿ. ಅವಳದು ಊಟ ಆಯ್ತಾ ಎಂದು ಹೇಳಿ ಅವಸರವಾಗಿ ಅವಳ ರೂಮಿನತ್ತ ಹೊರಟರು ರಾಜಶೇಖರ್. ಸುಲೋಚನಾ ಅವರ ಆತಂಕ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗತೊಡಗಿತು. ಅವರ ಗಂಟಲಿನಲ್ಲಿನ ದ್ರವ ಆರಿತು. ಮಾತಾಡಲು ನಾಲಿಗೆ ಹೊರಳುತ್ತಿಲ್ಲ. ಕೆಲವೇ ಕ್ಷಣಗಳಲ್ಲಿ ಸಿದ್ಧಾಂತ್ ಮನೆಗೆ ಬಂದಿರುವ ಮಗಳ ರೂಮ್ನಲ್ಲಿರುವ ವಿಚಾರ ಗಂಡನಿಗೆ ಗೊತ್ತಾಗಿ ಅವರ ಸಿಟ್ಟಿಗೆ ಬಲಿಯಾಗಬೇಕಾಗುತ್ತದೆ. ಅವನನ್ನಾಗ ಮನೆಯೊಳಗೆ ಬಿಟ್ಟದ್ದಕ್ಕಾಗಿ ಈಗ ಪರಿತಪಿಸಿಕೊಳ್ಳುತ್ತಿದ್ದರು ಸುಲೋಚನಾ. ಯಾವಾಗಲೂ ಮಧ್ಯಾಹ್ನ ಊಟ ಮಾಡಿ ಹಾಗೆ ಹೊರಟು ಹೋಗುತ್ತಿದ್ದರು ರಾಜಶೇಖರ್. ಆದರೆ ಇಂದು ಮಗಳಿಗೆ ಜ್ವರ ಬಂದಿದ್ದರಿಂದಾಗಿ ಮಗಳ ರೂಮ್ಗೆ ಹೋಗುತ್ತಿದ್ದಾರೆ. ಮಾಡಿದ ಅಡುಗೆಗಳನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಇರಿಸುತ್ತಿದ್ದ ಸುಲೋಚನಾಗೆ ಬವಳಿ ಬಂದಂತಾಗಿ ಆಸರೆಗೆಂಬಂತೆ ತಮ್ಮ ಪಕ್ಕದಲ್ಲಿದ್ದ ಚೇರನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ತನ್ನ ಮಡಿಲಲ್ಲಿ ಮಲಗಿದ್ದ ಪತ್ನಿಯ ಕೂದಲ ಮೇಲೆ ಮೃದುವಾಗಿ ಕೈಯಾಡಿಸುತ್ತಿದ್ದ ಸಿದ್ಧಾಂತ್. ಸನಿಹಾ ಸಿದ್ಧಾಂತ್ ಅವರಿಬ್ಬರಿಗೂ ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜಶೇಖರ್ ಅವರನ್ನು ಎದುರಿಸಬೇಕಾಗಿ ಬರಬಹುದು ಎಂಬ ಅರಿವು ಇರಲಿಲ್ಲ. ಅಷ್ಟರಲ್ಲಿ ಸಾವರಿಸಿಕೊಂಡ ಸುಲೋಚನಾ ಅವರು, ಊಟಕ್ಕೆ ರೆಡಿ ಮಾಡಿದ್ದೀನಿ. ಸಾನು ಈಗ ನಿದ್ದೆ ಮಾಡ್ತಾ ಇದ್ದಾಳೆ. ಬಿಸಿ ಬಿಸಿಯಾಗಿ ಊಟ ಮಾಡಿ ಆಮೇಲೆ ಅವಳ ಹತ್ತಿರ ಮಾತಾಡಬಹುದು ಎಂದು ಕೆಳಗಿನಿಂದ ಹೇಳುತ್ತಿದ್ದಾಗ ರಾಜಶೇಖರ್ ಅವರು ಕೊನೆಯ ಮೆಟ್ಟಿಲ ಮೇಲಿದ್ದರು. ಇಲ್ಲ, ಮೊದಲು ಮಗಳ ಹತ್ತಿರ ಮಾತಾಡೋದು, ಆಮೇಲೆ ಇಬ್ರು ಒಟ್ಟಿಗೆ ಊಟ ಮಾಡ್ತೀವಿ ಎಂದು ಉತ್ತರಿಸಿದರು. ಈಗ ಸುಲೋಚನಾ ಅವರ ಎದೆಬಡಿತ ಹೆಚ್ಚಾಗತೊಡಗಿತು. ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.